ಮಕ್ಕಳೇ, ನಾನು ಇವತ್ತು ಕನ್ನಡ ವರ್ಣಮಾಲೆ ಬಗ್ಗೆ ಹೇಳ್ತೀನಿ. ಓಕೆ? ಕನ್ನಡ ವರ್ಣಮಾಲೆಗಳು 49 ಅಕ್ಷರಗಳು. ಆ ಇಂದ ಳ ತನಕ ಕನ್ನಡದ ವರ್ಣಮಾಲೆಗಳು 49. ಆ ಆ ಇ ಈ ಉ ಊ ಋ ಎ ಐ ಓ ಓ ಔ ಅಂ ಅಹ ಗ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಧ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಸ ಶ ಹ ಳ. ಇವು 49 ವರ್ಣಮಾಲೆಗಳು. ಓಕೆ? ಇದರಲ್ಲಿ ಆ ಇಂದ ಔ ತನಕ ಸ್ವರಾಕ್ಷರಗಳು ಅಂತ ಕರಿತೀವಿ. ಆ ಇಂದ ಔ ತನಕ ಸ್ವರಗಳು 13. ನೆಕ್ಸ್ಟ್ ಖ ಇಂದ ಳ ತನಕ ಇವನ್ನ ವ್ಯಂಜನಾಕ್ಷರಗಳು ಅಂತೀವಿ. ಇವು ಎಷ್ಟಪ್ಪ ಅಂದ್ರೆ 34. ಇಲ್ಲಿ ಅಂ ಅಹ ಇದೆ ಅಲ್ವಾ? ಇವೆರಡು ಯೋಗವಾಹಗಳು. ಓಕೆನಾ ಮಕ್ಕಳೇ? ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಇವನ್ನ ನಾವು ವ್ಯಂಜನಾಕ್ಷರಗಳಂತ ಕರಿತೀವಿ, ಇವನ್ನ ಸ್ವರಗಳಂತ ಕರಿತೀವಿ, ಇವನ್ನ ಯೋಗ ವಾಹಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನಾನು ನಿಮಗೆ ಒತ್ತಕ್ಷರಗಳ ಬಗ್ಗೆ ಹೇಳ್ತೀನಿ. ಓಕೆನಾ ಮಕ್ಕಳೇ? ನಾನು ಒತ್ತಕ್ಷರಗಳನ್ನ ಹೇಳ್ತೀನಿ. ಈ ಅಕ್ಷರಗಳು ತನ್ನಂತೆ ಹೋಲುವಂತಹ ಒತ್ತಕ್ಷರಗಳನ್ನ ಹೊಂದಿದೆ. ಓಕೆ? ಕಕ್ಕೆ ಕಾವತ್ತು ಕ, ಕಕ್ಕೆ ಕಾವತ್ತು ಖ, ಗಕ್ಕೆ ಗಾವತ್ತು ಘ, ಗಕ್ಕೆ ಗಾವತ್ತು ಘ, ನ್ಯಕ್ಕೆ ನ್ಯಾವತ್ತು ನ್ಯ, ಚಕ್ಕೆ ಚಾವತ್ತು ಚ, ಚಕ್ಕೆ ಚಾವತ್ತು ಚ, ಏನು ಟಕ್ಕೆ ಟಾವತ್ತು ಟ, ಟಕ್ಕೆ ಟಾವತ್ತು ಟ, ಡಕ್ಕೆ ಡಾವತ್ತು ಡ, ಧಕ್ಕೆ ಢಾವತ್ತು ಢ, ನಕ್ಕೆ ನಾವತ್ತು ಣ, ತಕ್ಕೆ ತಾವತ್ತು ತ, ತಕ್ಕೆ ತಾವತ್ತು ಥ, ದಾಕ್ಕೆ ದಾವತ್ತು ದ, ಧಕ್ಕೆ ಧಾವತ್ತು ಧ, ನಾಕ್ಕೆ ನಾವತ್ತು ನ, ಪಾಕ್ಕೆ ಪಾವತ್ತು ಪ,
ಬರ್ದಿದ್ದೇವಲ್ವಾ ಮಕ್ಕಳೇ? ಆದ್ರೆ ಇಲ್ಲಿ ಇಲ್ಲಿ ಸೇಮ್ ಇದೆ, ಬಟ್ ಇಲ್ಲಿ ತಾಕ್ಕೆ ತಾವತ್ತು ಅನ್ನೋ ಒತ್ತಕ್ಷರ ಬೇರೆ ಇದೆ. ಹೌದಲ್ಲ? ಮತ್ತೆ ಯಾವ್ದಿದೆ? ನಾಕ್ಕೆ ನಾವತ್ತು ಬೇರೆ ಇದೆ. ನೆಕ್ಸ್ಟ್ ಮಾಕ್ಕೆ ಮಾವತ್ತು ಬೇರೆ ಇದೆ. ಯಾಕೆ ಯಾವತ್ತು, ಲಾಕ್ಕೆ ರಾವತ್ತು, ಲಾಕ್ಕೆ ಯಾವತ್ತು. ನೋಡ್ರಿ, ಇವು 6 ಅಕ್ಷರಗಳು ಡಿಫ್ರೆಂಟ್ ಇದಾವೆ ಅಲ್ವಾ ಮಕ್ಕಳೇ? ಇವನ್ನ ನೀವು ತಲೆ ಒಳಗೆ ಇಟ್ಕೋಬೇಕು ನೀಟಾಗಿ. ಈ 6 ಅಕ್ಷರಗಳನ್ನ ಬಿಟ್ಟು ಇನ್ನೆಲ್ಲ ಸೇಮ್ ತನ್ನಂತೆ ಹೋಲುವಂತಹ ಒತ್ತಕ್ಷರ ಪದಗಳು. ಅರ್ಥ ಆಯ್ತಾ ಒತ್ತಕ್ಷರ ಬಗ್ಗೆ? ನೆಕ್ಸ್ಟ್ ವರ್ಣಮಾಲೆ ಕಲ್ತಾದ್ಮೇಲೆ ಒತ್ತಕ್ಷರ ಕಲಿತೀರಾ. ಒತ್ತಕ್ಷರ ಕಲ್ತ್ಮೇಲೆ ನಾವು ಕಾಗುಣಿತಾಕ್ಷರ ಕಲಿಬೇಕು. ಗೊತ್ತಾಯ್ತಾ? ಕಾಗುಣಿತಾಕ್ಷರದಿಂದ ನಾವು ಇದು ಗುಣಿತಾಕ್ಷರ ಹೇಗ್ ಬರುತ್ತಪ್ಪ ಅಂದ್ರೆ ವ್ಯಂಜನ ಅರ್ಧಾಕ್ಷರ ಪ್ಲಸ್ ಸ್ವರಾಕ್ಷರ ಇವೆರಡು ಸೇರಿದಾಗ ಗುಣಿತಾಕ್ಷರ ಆಗುತ್ತೆ. ವ್ಯಂಜನ ಅರ್ಧಾಕ್ಷರ ಮತ್ತೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗ್ತವೆ. ಗೊತ್ತಾಯ್ತಾ ಮಕ್ಕಳೇ? ಈ ಗುಣಿತಾಕ್ಷರಕ್ಕೆ ನಾವು ತಲೆಕಟ್ಟು ಇವನ್ನ ಯಾವ ತರ ಕೊಡ್ತೀವಪ್ಪ ಅಂದ್ರೆ ಕು ಪ್ಲಸ್ ಕ ಅರ್ಧಾಕ್ಷರಕ್ಕೆ ಈ ತಲೆಕಟ್ಟನ್ನ ಕೊಟ್ಟಾಗ ಸಂಪೂರ್ಣ ಗುಣಿತಾಕ್ಷರ ಆಗುತ್ತೆ. ಅರ್ಥ ಆಯ್ತಾ? ಈಗ ಹೇಳ್ಕೊಡ್ತೀನಿ ನೋಡ್ರಿ. ಕಾಕ್ಕೆ ತಲೆಕಟ್ಟು ಕ, ಕಾಕ್ಕೆ ಇಳಿ ಕ, ಕಾಕ್ಕೆ ಗುಣಿಸು ಕಿ, ಕಾಕ್ಕೆ ಗುಣಿಸಿ ದೀರ್ಘ ಕಿ, ಕಾಕ್ಕೆ ಕೊಂಬು ಕು, ಕಾಕ್ಕೆ ಕೊಂಬಿನಿಳಿ ಕು, ಕಾಕ್ಕೆ ಒಡ್ರು ಸುಳಿ ಕ್ರು, ಕಾಕ್ಕೆ ಏತ್ವ ಕೆ, ಕಾಕ್ಕೆ ಏತ್ವಂದೀರ್ಘ ಕೆ, ಕಾಕ್ಕೆ ಐತ್ವ ಕೈ, ಕಾಕ್ಕೆ ಓತ್ವ ಕೋ, ಕಾಕ್ಕೆ ಓತ್ವಂದೀರ್ಘ ಕೋ, ಕಾಕ್ಕೆ ಔತ್ವ ಕೌ, ಕಾಕ್ಕೆ 1 0 ಕಂ, ಕಾಕ್ಕೆ 2 0 ಕಹ. ನೋಡಿ ಮಕ್ಕಳೇ, ಇಲ್ಲಿ ವ್ಯಂಜನ ಅರ್ಧಾಕ್ಷರ ಮತ್ತೆ ಸ್ವರಗಳು ಸೇರಿ ಗುಣಿತಾಕ್ಷರ ಆಗಿದೆ. ಈ ಗುಣಿತಾಕ್ಷರದಲ್ಲಿ ತಲೆಕಟ್ಟು, ಈಳಿ, ಗುಣಿಸು, ಗುಣಿಸಿ ದೀರ್ಘ, ಕೊಂಬು, ಕೊಂಬಿನಿಳಿ, ಒಡ್ರು ಸುಳಿ, ಏತ್ವ, ಏತ್ವಂದೀರ್ಘ, ಐತ್ವ, ಓತ್ವ, ಓತ್ವಂದೀರ್ಘ, ಔತ್ವ, 1 0 2 0 ಬರ್ತವೆ. ಗೊತ್ತಾಯ್ತಾ? ನೀವು ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಕಲ್ತ್ಕೋಬೇಕು.